ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದನ್ನು ನಾವು ಸಿಂಪ್ಲಿ OBG ಅಂತ ಕೂಡ ಹೇಳ್ತೀವಿ. OBG ನರ್ಸಿಂಗ್ ಅಥವಾ ಆಬ್ಸ್ಟೆಟ್ರಿಕಲ್ ಆ್ಯಂಡ್ ಗೈನಕಾಲಜಿಕಲ್ ನರ್ಸಿಂಗ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ JNM ಥರ್ಡ್ ಇಯರಲ್ಲಿ ನಾವು 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ OBGಯನ್ನು. ಓಕೆ, ಫಸ್ಟ್ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಅಂತ. ಸೊ ಆಬ್ಸ್ಟೆಟ್ರಿಕ್ಸಲ್ಲಿ ನಾವು ರಿಲೇಟೆಡ್ ಟು ಪ್ರೆಗ್ನೆಂಟ್ ಚೈಲ್ಡ್ ಬರ್ತ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಗೈನಕಾಲಜಿಯಲ್ಲಿ ನಾವು ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಇರ್ತವೆ, ಡಿಸಾರ್ಡರ್ಸ್ ಇರ್ತವೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಫಸ್ಟ್ ನಾವು ನೋಡೋಣ ಆಬ್ಸ್ಟೆಟ್ರಿಕ್ಸ್. ಸೊ ಆಬ್ಸ್ಟೆಟಿಕಲ್ ನರ್ಸಿಂಗ್ ಈಸ್ ಅ ಬ್ರ್ಯಾಂಚ್ ಆಫ್ ನರ್ಸಿಂಗ್. ಹೌದು ಸರ್, ಇದೊಂದು ಬ್ರ್ಯಾಂಚ್ ಆಫ್ ನರ್ಸಿಂಗ್ ಆಗಿದೆ. ದಟ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಕೇರ್. ಏನು ಮಾಡ್ತೀವಿ ನಾವು? ಪ್ರೊವೈಡಿಂಗ್ ಕೇರ್ ಕೊಡ್ತೀವಿ. ಯಾರಿಗೆ ಕೊಡ್ತೀವಿ? ವುಮನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಲೇಬರ್, ಡೆಲಿವರಿ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಓಕೆ, ಸೊ ನಾವು ಯಾವ ಟೈಮ್ ಕೇರ್ ಕೊಡ್ತಾ ಇದ್ದೀವಿ? ವುಮನಿಗೆ ನಾವು ಕೇರ್ ಕೊಡ್ತಾ ಇದ್ದೀವಿ ಸರ್. ಯಾವ ಸಮಯದಲ್ಲಿ? ವುಮನ್ ಪ್ರೆಗ್ನೆಂಟ್ ಇದ್ದಾಗ, ಲೇಬರ್, ಡೆಲಿವರಿ ಅಂದರೆ ಡೆಲಿವರಿ ಆಗ್ತಾ ಇದೆ ಬೇಬಿದು, ಸೊ ಆ ಸಮಯದಲ್ಲಿ ನಾವು ಕೇರ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂದರೆ ಆಫ್ಟರ್ ಡೆಲಿವರಿ ಆಫ್ ಬೇಬಿ. ಓಕೆ, ಬೇಬಿ ಡೆಲಿವರಿ ಆಗಿದ ಮೇಲೆ ಕೂಡ ನಾವು ಏನು ಮಾಡ್ತಾ ಇದ್ದೀವಿ? ಕೇರ್ ಕೊಡ್ತಾ ಇದ್ದೀವಿ. ಅದನ್ನು ನಾವು ಆಬ್ಸ್ಟೆಟ್ರಿಕ್ಸ್ ಅಂತ ಹೇಳ್ತೀವಿ. ಹಾಗೆ ನಾವು ನ್ಯೂಬಾರ್ನನ್ನು ಕೇರ್ ಕೊಡ್ತೀವಿ. ನ್ಯೂಬಾರ್ನ್ ಬೇಬಿ ಇದೆಯಲ್ಲ, ಅದನ್ನು ಕೂಡ ನಾವು ಏನು ಮಾಡ್ತೀವಿ? ಕೇರ್ ಕೊಡ್ತೀವಿ ಆಬ್ಸ್ಟೆಟ್ರಿಕ್ಸಲ್ಲಿ. ಸೊ ಮತ್ತು ಗೈನಕಾಲಜಿಯಲ್ಲಿ ನಾವು ನೋಡಿದಾಗ ಗೈನಕಾಲಜಿಕಲ್ ನರ್ಸಿಂಗ್ ಅಂದರೆ ಏನು ಅಂತ ಕೇಳಿದಾಗ, ಗೈನಕಾಲಜಿ ನರ್ಸಿಂಗ್ ಫೋಕಸಸ್ ಆನ್ ವುಮನ್ಸ್ ರೀಪ್ರೊಡಕ್ಟಿವ್ ಹೆಲ್ತ್. ಎದ್ರ ಮೇಲೆ ಫೋಕಸ್ ಮಾಡುತ್ತೆ? ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಫೋಕಸ್ ಮಾಡುತ್ತೆ. ಪ್ರೊವೈಡಿಂಗ್ ಕೇರ್, ಟ್ರೀಟ್ಮೆಂಟ್ ಆ್ಯಂಡ್ ಎಜುಕೇಷನ್ ಫಾರ್ ವೇರಿಯಸ್ ಗೈನಕಾಲಜಿಕಲ್ ಕಂಡೀಷನ್. ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ರಿಲೇಟೆಡ್ ಯಾವುದೇ ಒಂದು ಕಂಡೀಷನ್ ಇರಲಿ, ನಾವು ಎದರಲ್ಲಿ ಡೀಲ್ ಮಾಡ್ತೀವಿ? ಗೈನಕಾಲಜಿಯಲ್ಲಿ ನಾವು ಇದನ್ನು ಡೀಲ್ ಮಾಡ್ತೀವಿ. ಓಕೆ, ಸೊ ಪೆಲ್ವಿಕ್ ಇನ್ಫೆಕ್ಷನ್ ಆಗಿರಬಹುದು, ಬ್ರೆಸ್ಟ್ ಕಂಡೀಷನ್ ಆಗಿರ್ಬೋದು, HIV ಏಡ್ಸ್ ಆಗಿರಬಹುದು, ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ರಿಲೇಟೆಡ್ ಡಿಸೀಸ್ ಕಂಡೀಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಗೈನಕಾಲಜಿಯಲ್ಲಿ ನೋಡ್ತೀವಿ. ಸೊ ಫಸ್ಟ್ ಯಾವ್ಯಾವ ಯೂನಿಟ್ಸ್ ಇರ್ತವೆ ನಿಮಗೆ ಆಬ್ಸ್ಟೆಟಿಕ್ಸಲ್ಲಿ ಅಂತ ನೋಡಿದಾಗ, ಆಬ್ಸ್ಟೆಟಿಕ್ಸ್ ನರ್ಸಿಂಗ್ ಇದೆಯಲ್ಲ, ಅದರಲ್ಲಿ ನಿಮಗೆ ಯೂನಿಟ್ ಬರೋದು ಇಂಟ್ರೊಡಕ್ಷನ್ ಟು ಆಬ್ಸ್ಟೆಟಿಕ್ಸ್, ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ, ಎಂಬ್ರಿಯಾಲಜಿ ಆ್ಯಂಡ್ ಫೀಟಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ, ಆ್ಯಂಡ್ ನಾರ್ಮಲ್ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್. ನಾರ್ಮಲ್ ಪ್ರೆಗ್ನೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಆಗಿದ್ಮೇಲೆ ನಾರ್ಮಲ್ ಲೇಬರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಲೇಬರ್ ಮೀನ್ಸ್ ಡೆಲಿವರಿ ಪ್ರೊಸೆಸ್ ಆಗ್ತಾಯಿದೆ, ಮದರಿಗೆ ಪೇನ್ ಸ್ಟಾರ್ಟ್ ಆಗಿದೆ, ಡೆಲಿವರಿ ಆಗ್ತಾಯಿದೆ ಅಂತ ಅರ್ಥ. ಓಕೆ, ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂ ಬಾರ್ನ್. ಓಕೆ, ಸೊ 5th ಯೂನಿಟ್ ಏನಿತ್ತು? ಲೇಬರ್ ಇತ್ತು. ಲೇಬರ್ ಆಗಿದ್ಮೇಲೆ ಬೇಬಿ ಬಾರ್ನ್ ಆಗುತ್ತೆ. ಸೊ ಅದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಆಫ್ ನ್ಯೂ ಬಾರ್ನ್ ಬೇಬಿ ಇದೆ, ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ನಾರ್ಮಲ್ ಪ್ಯೂರ್ಪೇರಿಯಮ್ ಅಂತ ಹೇಳ್ತೀವಿ. ಪ್ಯೂರ್ಪೇರಿಯಮ್ ಮೀನ್ಸ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಪೋಸ್ಟ್ ಪಾರ್ಟಮ್ ಅಥವಾ ನಾವು ಇದನ್ನು ಡೆಲಿವರಿ ಆಗಿದ್ಮೇಲೆ ಟೈಮ್ ಇರುತ್ತಿಲ್ಲ, ಅದನ್ನು ನಾವು ಪ್ಯೂರ್ಪೇರಿಯಮ್ ಅಂತ ಹೇಳ್ತೀವಿ. ಸೊ ಡೆಲಿವರಿ ಆಗಿದ್ಮೇಲೆ ಕೇರ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಕಾಂಪ್ಲಿಕೇಶನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ 8th ಯೂನಿಟಲ್ಲಿ. ನೆಕ್ಸ್ಟ್ 9th ಯೂನಿಟಲ್ಲಿ ಏನು ಮಾಡ್ತೀವಿ? ಮ್ಯಾನೇಜ್ಮೆಂಟ್ ಆಫ್ ಹೈ ರಿಸ್ಕ್ ಲೇಬರ್. ಓಕೆ, ಹೈ ರಿಸ್ಕ್ ಲೇಬರ್ ಅಂದರೆ ಭಾಳಷ್ಟು ಸಮಯದಲ್ಲಿ ಏನಾಗುತ್ತೆ? ಲೇಬರಲ್ಲಿ ಬಹಳಷ್ಟು ಪ್ರಾಬ್ಲಮ್ ಬಂದಿರುತ್ತೆ. ಅದರಲ್ಲಿ ನಾವು ಏನು ಮಾಡ್ತೀವಿ? ಮ್ಯಾನೇಜ್ಮೆಂಟ್ ಮಾಡುತ್ತೀವಿ. ನೆಕ್ಸ್ಟ್ 10th ಯೂನಿಟ್ ಏನು ಮಾಡ್ತೀವಿ? ಕಾಂಪ್ಲಿಕೇಶನ್ ಆಫ್ ಪ್ಯೂರ್ಪೇರಿಯಮ್ ಅಂದರೆ ಅದು ಪೋಸ್ಟ್ ಡೆಲಿವರಿ ಟೈಮ್ ಇರುತ್ತೆಲ್ಲ, ಅದರಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಬಂದಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ 11th ಯೂನಿಟಲ್ಲಿ ಹೈ ರಿಸ್ಕ್ ಆ್ಯಂಡ್ ಸಿಕ್ ನ್ಯೂಬಾರ್ನ್ ಇದೆ, ಬರ್ತ್ ಆಗಿದೆ, ಬಟ್ ಅದು ಹೈ ರಿಸ್ಕ್ ಇದೆ, ಅದು ಸಿಕ್ ಇದೆ, ಹೆಲ್ದಿ ಇಲ್ಲ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಆಬ್ಸ್ಟೆಟಿಕ್ ಆಪ್ರೇಷನ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. 13th ಯೂನಿಟ್ ಏನಿದೆ? ಡ್ರಗ್ ಯೂಸ್ಡ್ ಇನ್ ಆಬ್ಸ್ಟೆಟಿಕ್ಸ್. ಯಾವ್ಯಾವ ಮೆಡಿಸಿನ್ಸ್ ನಾವು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. 14th ಯೂನಿಟ್ ಏನಿದೆ? ಎಥಿಕಲ್ ಆ್ಯಂಡ್ ಲೀಗಲ್ ಆಸ್ಪೆಕ್ಟ್ ರಿಲೇಟೆಡ್ ಟು ಮಿಡ್ವೈಫ್ರಿ. ಸೊ ಅದರೊಳಗಡೆ ಯಾವ್ಯಾವ ಎಥಿಕ್ಸ್ ಬರ್ತವೆ ಅಂತ ಕೂಡ ನೀವು ಇಲ್ಲಿ ನೋಡ್ತೀರಿ. ಐ ಥಿಂಕ್ ನಿಮಗೆ ಚಾಪ್ಟರ್ಸ್ ಇನ್ ಆಬ್ಸ್ಟೆಟಿಕ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಗೈನಕಾಲಜಿಯಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇರ್ತವೆ ಅಂತ ನೋಡಿದಾಗ, ಇಂಟ್ರೊಡಕ್ಷನ್ ಟು ಗೈನಕಾಲಜಿ,
ಪ್ಯೂಬರ್ಟಿ ಅಂದರೆ ಏನು, ಅದರೊಳಗಡೆ ಏನು ಚೇಂಜಸ್ ಆಗ್ತವೆ ಅಂತ ನೋಡ್ತೀವಿ. ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ನೋಡ್ತೀವಿ 3rd ಯೂನಿಟಲ್ಲಿ. 4th ಯೂನಿಟಲ್ಲಿ ಪೆಲ್ವಿಕ್ ಇನ್ಫೆಕ್ಷನ್ಸ್ ನೋಡ್ತೀವಿ. ನೆಕ್ಸ್ಟ್ ಗೈನಕೊಲಾಜಿಕಲ್ ಡಿಸಾರ್ಡರ್ಸ್ ನೋಡ್ತೀವಿ 5th ಯೂನಿಟಲ್ಲಿ, ಯಾವ್ಯಾವ ಡಿಸಾರ್ಡರ್ಸ್ ಇರ್ತವೆ ಅಂತ. ನೆಕ್ಸ್ಟ್ ಬ್ರೆಸ್ಟ್ ಡಿಸಾರ್ಡರ್ಸ್ ನೋಡ್ತೀವಿ. ನೆಕ್ಸ್ಟ್ ಮೆನೋಪೌಸ್ ಆದಾಗ ಯಾವ್ಯಾವ ಚೇಂಜಸ್ ಆಗ್ತವೆ, ಯಾವ್ಯಾವ ಹಾರ್ಮೋನಲ್ ಚೇಂಜಸ್ ಆಗ್ತವೆ ಅಂತ ನಾವು ನೋಡ್ತೀವಿ. ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಬಗ್ಗೆ. ಸೊ ಆಬ್ಸ್ಟೆಟ್ರಿಕ್ಸ್ ಅಂದರೆ ಏನು ಮಾಡುತ್ತೆ, ನಾವು ಕೇರ್ ಕೊಡ್ತಾ ಇದ್ದೀವಿ ಪ್ರೆಗ್ನೆಂಟ್ ವುಮನಿಗೆ. ಯಾವ ಪ್ರೆಗ್ನೆಂಟ್ ವುಮನ್ ಇದ್ದಾಳೆ ಮತ್ತು ಲೇಬರ್ ಸಮಯದಲ್ಲಿ ಮತ್ತು ಡೆಲಿವರಿ ಆಗಿದ್ಮೇಲೆ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಕೇರ್ ಕೊಡ್ತಾ ಇದ್ದೀವಿ. ಬಟ್ ಗೈನಕಾಲಜಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಓನ್ಲಿ ಯಾರಿಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದೆಯಲ್ಲ ಅಂಥವರಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಕೇರ್ ಕೊಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.